ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸ್ವಾತಿ ಗೌಡ ಅಂತ. ಊರು ಧಾರವಾಡ. ವಯಸ್ಸು 36 ವರ್ಷ ತುಂಬಿದೆ. ತೂತು 3.6 ಇಂಚು ಅಗಲವಾಗಿದೆ. ಗಂಡನ ಸಮಸ್ಯೆ ಬಂದರೆ ಹೇಳ್ತೀನಿ. ಚೆಂಡುಗಳು ದಪ್ಪವಾಗಿವೆ. ಸಮಸ್ಯೆ ಮಿಂಡಬೇಕಾಗಿದ್ದಾನೆ. ಆಸೆಗಳು ತೂತು ಕೇಸಿಕೊಳ್ಳುವುದು. ಆಸ್ತಿ ಸ್ವಲ್ಪ ಮಟ್ಟಿಗೆ ಇದೆ. ಸ್ನೇಹಿತರೆ, ಇದು ಇಷ್ಟು ಸ್ವಾತಿ ಗೌಡ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ಬದುಕು ನಮ್ಮ ಸ್ವಂತ ಊರು ಧಾರವಾಡ. ಅಲ್ಲೇ ಹುಟ್ಟಿ ಬೆಳೆದದ್ದು. ಅಷ್ಟೇನು ಓದಿಲ್ಲ, ಸಾಮಾನ್ಯ ಜ್ಞಾನ ಇದೆ. ನಮ್ಮಿಬ್ಬರ ಮಧ್ಯೆ ಡೈವರ್ಸ್ ಆಗಿದೆ. ಕಷ್ಟ ತುಂಬಾನೇ ಇದೆ. ಕೆಲಸ ಏನೂ ಇಲ್ಲ. ಹಾಗಾಗಿ ಟೈಲರಿಂಗ್ ಮಾಡಿಕೊಂಡು ಹೇಗೋ ಜೀವನ ಮಾಡಿಕೊಂಡು ಹೋಗುತ್ತಿದ್ದೇನೆ. ಬತ್ತಿದ ಬಾವಿಯ ಹಾಗೆ ತೂತಿನ ಗತಿಯಾಗಿದೆ. ದುಡ್ಡು ಕೊಟ್ಟರೆ ತೂತು ಕೊಡುವ ಕೆಲಸ ಶುರು ಮಾಡಿದ್ದೇನೆ. ತಂದೆ ತಾಯಿಯ ಮನೆಯಿಂದ ಏನೂ ಆಧಾರ ಇಲ್ಲ. ದುಡ್ಡು ಇದ್ದವರು ಬೇಗ ಬಂದು ತೂತು ತಗೊಂಡು ಹೋಗಬಹುದು. ಸ್ನೇಹಿತರೆ, ಸ್ವಾತಿ ಗೌಡ ಅವರು ಪ್ರಸ್ತುತ ಜೀವನ ಹೇಗೆಲ್ಲ ನಡೆದುಕೊಂಡು ಹೋಗುತ್ತಿದೆ ಅನ್ನುವುದನ್ನ ವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಹುಡುಗ ಹೀಗಿರಲಿ, ಹುಡುಗರು ಬೇಡ, ಮಧ್ಯಮ ವಯಸ್ಸಿನವರು ಇದ್ದರೆ ಸಾಕು. ಕಾರಣ ಅನುಭವ ಜಾಸ್ತಿ ಇರುತ್ತೆ. 40 ವರ್ಷದ ಒಳಗಿನವರು ಬಂದರೆ ಮಾತ್ರ ತೂತು ಅಗಲ ಮಾಡ್ತೀನಿ, ಇಲ್ಲ ಅಂದರೆ ಕೊಡಲ್ಲ. ನಿಮ್ಮ ಸಾಮಾನು ಚೆನ್ನಾಗಿ ಚೀಪಿ, ನಾನೇ ನನ್ನ ತೂತಿಗೆ ಹಾಕಿಕೊಂಡು ಚೆನ್ನಾಗಿ ಉಜ್ಜಿಕೊಳ್ಳುತ್ತೇನೆ, ಓಕೆನಾ? ನನಗೆ ಚೂಲು ತಡೆಯೋಕೆ ಆಗುತ್ತಿಲ್ಲ. ಹಾಗಾಗಿ ನನಗೆ ಸಾಕಾಗುವಷ್ಟು ಕೇಯುವ ಶಕ್ತಿ ನಿಮಗಿರಬೇಕು. ತೃಪ್ತಿ ಕೊಟ್ಟರೆ ಕೊನೆ ತನಕ ಸಂಬಂಧ ಇರುತ್ತೆ. ಹಾತ್ ಫೂಲ್ ಮೊಘಲ ರಾಡಿಯರಷ್ಟೇ ಅಲ್ಲ, ಮೊಘಲ ವೇಶ್ಯರು ಹಾತ್ ಫೂಲ್ ಅನ್ನು ಅಳವಡಿಸಿ ಜನಪ್ರಿಯಗೊಳಿಸಿದರು. ಇದು ನಂತರ ಉಪಖಂಡಾದ್ಯಂತ ಪ್ರಯಾಣಿಸಿತು ಮತ್ತು ರಾಜಸ್ಥಾನದ ರಜಪೂತ ಸಮುದಾಯದ ಪ್ರೋತ್ಸಾಹವನ್ನು ಗಳಿಸಿತು. ಈ ಪ್ರದೇಶದ ಅಲೆಮಾರಿಗಳು ಮತ್ತು ಜಿಪ್ಸಿಗಳಂತೆ ರಜಪೂತ ರಾಜಮನೆತನದವರು ತಮ್ಮದೇ ಆದ ಆವೃತ್ತಿಗಳನ್ನು ರಚಿಸಲು ಪ್ರಾರಂಭಿಸಿದರು. ಹಾತ್ ಫೂಲ್ಗಳನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಲಾಗಿಲ್ಲ. ಆದರೆ ಹಿಂದೂ, ಸಿಖ್ ಮತ್ತು ಮುಸ್ಲಿಂ ಮಹಿಳೆಯರು ಸಮಾನವಾಗಿ ಧರಿಸುತ್ತಾರೆ. ಪ್ರತಿಯೊಬ್ಬರೂ ಅದನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಅರ್ಥೈಸುತ್ತಾರೆ ಎಂದು ಫೆಡ್ರಿಕ್ ವಿವರಿಸುತ್ತಾರೆ. ಪತ್ರಕರ್ತ ಸತ್ಯ ಸಕಿನ್ ಅವರೊಂದಿಗಿನ ಸಂದರ್ಶನದಲ್ಲಿ ಮಹಾರಾಣಿ ಗಾಯತ್ರಿ ದೇವಿಯವರು ಪ್ರಾಮಾಣಿಕವಾಗಿ ಮಾತನಾಡಿರುವ ಹಾತ್ ಫೂಲ್ ಅನ್ನು ಫೆಡ್ರಿಕ್ ನೆನಪಿಸಿಕೊಳ್ಳುತ್ತಾರೆ. ಹೇಳಲಾದ ಹಾತ್ ಫೂಲ್ ವಿನ್ಯಾಸ ನೈಸರ್ಗಿಕ ವಜ್ರ ಹೊದಿಕೆಯ ತುಂಡು, ಪ್ರತಿ ಬೆರಳಿಗೆ ವಿಭಿನ್ನ ಆಕಾರದ ವಜ್ರದ ಸಾಲಿಟೇರ್ ಉಂಗುರವನ್ನು ಮತ್ತು ನೈಸರ್ಗಿಕ ವಜ್ರಗಳು ಮತ್ತು ನೀಲಮಣಿಗಳಿಂದ ಸಂಕೀರ್ಣವಾಗಿ ಹೊಂದಿಸಲಾದ ಕೇಂದ್ರ ಭಾಗ ಮಹಾರಾಣಿಯ ಮೆಚ್ಚಿನವುಗಳಲ್ಲಿ ಒಂದಾಗಿತ್ತು. ಅವಳು ಅದನ್ನು ಧರಿಸಿ ಸೇತುವೆಯನ್ನು ಆಡುತ್ತಿದ್ದಳು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.